ಈಗ ಕೊನೆಯದಾಗಿ ಗೀತಾ ಬಾಲೆ ಅವರು ಸುಮ್ಮನೆ ತಮಗೆ ಜಮೀನು ಉಳಿಸ್ಕೊಳ್ಳೋದಕ್ಕೋಸ್ಕರ ತಮಗೆ ಪಾಲ್ ಪಡೆಯೋದಕ್ಕೋಸ್ಕರ ಗಾಳಿಲಿ ಗುಂಡೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತಾಗ್ತಿದೆ. ಸೊ ಎಕ್ಸಾಕ್ಟಾಗಿ ಏನು ಮೇಡಮ್ ನಿಮ್ಮ ಮನಸ್ಸಲ್ಲಿರೋಂಥ ವಿಚಾರ? ವಿಷ್ಣುವರ್ಧನ್ ಅವರಿಗೆ ಕೊಡಬೇಕನ್ನೋ ಮನಸ್ಸಿದ್ರೆ ಎಷ್ಟೋ ಸರಿನೇ ಕೊಡ್ಬೋದಾಗಿತ್ತು, ಇಷ್ಟು ದಿವಸ ಕಾಯ್ಬೇಕಿತ್ತ ಅನ್ನೋಂಥ ಪ್ರಶ್ನೆ. ನೋಡಿ, ಜಾಗಕ್ಕೆ ನಾನು ಹೋರಾಡ್ತಿದ್ದೀನಿ. ಇವ್ರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ರಿಜಿಸ್ಟರ್ ಮಾಡದೆ ನೀವು ಯಾವಾಗಲೂ ಕಟ್ಕೊಳ್ಳಿಂದಿದ್ರೆ ಸ್ಮಾರಕ ಆಗಿರೋದು. ಇವ್ರು ರಿಜಿಸ್ಟರ್ ಮಾಡ್ಕೊಡಿ ಅಂತ ಒತ್ತಡ ಕೊಟ್ಟಿದ್ರಿಂದ ನಾನು ಕೇಸ್ ವಿಡ್ರಾ ಮಾಡ್ಕೊಂಡ್ರೆ ನಮ್ಮ ತಂದೆಗೆ ಅನ್ಯಾಯ ಮಾಡ್ತೀನಿ ಒಂದೇ ಒಂದು ಕಾರಣದಿಂದ ಮಾಡಲಿಲ್ಲ. ಅದು ಬಿಟ್ಬಿಟ್ಟು ಆಸ್ತಿಗಳೆಲ್ಲ ಒಡ್ಕೊಂಡು ನಾನು ಒಂದು ಮೆರಿಬೇಕು ಅನ್ನೋದು ಆ ಆಸೆ ಖಂಡಿತವಾಗ್ಲಿಲ್ಲ. ಆ ಥರ ಜನಗಳು ನೆನೆಸ್ಕೊಂಡ್ರೆ ಐ ಮೀನ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಇಗ್ನೋರ್ ಇಟ್. ನನಗೂ ಅದಕ್ಕೆ ಅವ್ರು 7,000 ಜನ ಹೇಳ್ತಾರೆ, ನಾನು ಅದಕ್ಕೆ ನಾನೇನು ಗಮನ ಕೊಡಲಿ. ಹೌದು, ನನಗೆ ಕೇಸ್ನಲ್ಲಿ ಹೋರಾಡ್ತಿದ್ದೀನಿ ಕಾರಣ ನಮ್ಮ ತಂದೆ ಜಾಗ ನನಗೆ ಅಂತ ಏನು ಬರ್ತದೋ ಶೇರ್ ಉಳಿಸ್ಕೊಂಡು ಅದ್ರಲ್ಲಿ ನಮ್ಮ ತಂದೆಗೆ ಏನು ಕಟ್ತೀನೋ ಮಾಡ್ತೀನಿ, ಅವ್ರ ಹೆಸರು ಉಳ್ಸೋಕೆ ನಾನು ಮಾಡ್ತೀನಿ. ನಮ್ಮ ತಂದೆ ಹೆಸರಲ್ಲೇ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ. ಫೈನಲಿ ಅಭಿಮಾನ್ ಸ್ಟುಡಿಯೋದ 10 ಎಕರೆ ಜಾಗ ಮಾರಿದಾಗ ಅದನ್ನು ಕೂಡ ಆ ದುಡ್ಡನ್ನು ಅಭಿವೃದ್ಧಿಗೆ ಬಳಸಬೇಕು ಅಂತ ಇತ್ತು, ಅದನ್ನು ಕೂಡ ಕುಟುಂಬ ಮಾಡಲಿಲ್ಲ ಅನ್ನೋಂಥ ಆರೋಪ ಇರ್ತಕ್ಕಂಥ. ಕುಟುಂಬ ಇರಲಿ, ಮೊದಲೇದಾಗಿ ರಾಜಕಾರಣಿಗಳು ಇದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೋ ಅವ್ರು ಉತ್ತರ ಕೊಡಲಿ ನಂದಕ್ಕೆ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಇವಾಗ ನಾನು PDF ಮಾಡ್ತಾ ಇದ್ದೀನಿ, ಮಾಡ್ಬಿಟ್ಟು ಈವನ್ ಗೌರ್ಮೆಂಟ್ಗೂ ಕಳಿಸ್ತೀನಿ, ಇವರು ನಮ್ಮ CMಗೂ ಕಳಿಸ್ತೀನಿ, DCMಗೂ ಕಳಿಸ್ತೀನಿ, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖ್ಯವಾಗಿ ಅವ್ರಿಗೂ ಕಳಿಸ್ತೀನಿ. ಯಾರು ಅನ್ಯಾಯ ಮಾಡಿದ್ರು ಅಂದರೆ ದುಡ್ಡು ತಿಂದಿರೋ ಅಟ್ಲೀಸ್ಟ್ ನಮ್ಮ ಒಡ ಹುಡ್ದರಾದರೂ ಅವ್ರ ಮಕ್ಕಳು ಹೊರಗಡೆ ಅವ್ರು ತಿಂದಿದ್ದಾರಲ್ಲ ಕೋಟಿಗಟ್ಟಲೆ, ಅದಕ್ಕೆ ಯಾರು ಹೇಳ್ತೀರಾ ಹೇಳಿ? ಖಂಡಿತವಾಗ್ಲೂ ನೋಡಿ, ಸಮಯ ಬರಬೇಕು. ಮೊದಲೇ ನನಗೆ ಎಲ್ಲ ಬೆದರಿಕೆಗಳಿದೆ ಇದರಲ್ಲಿ. ಇವಾಗಲೇ ನಾನು ಭಯ ಪಟ್ಕೊಂಡ್ಬಿಟ್ರೆ ನನಗೆ ತೊಂದರೆ ಆಗುತ್ತೆ, ಜೀವನಕ್ಕೆ ನಂಗೆ ತೊಂದರೆ ಆಗುತ್ತೆ. ನನಗೆ ಅದಕ್ಕೋಸ್ಕರನೇ ನಂಗೆ ಸಮಯ ಎಲ್ಲರೂ ಹೇಳ್ದಂಗೆ ಸಮಯ ಬರಲಿ ಅಂತ ಸ್ವಲ್ಪ ಬಿಡುಗಡೆ ಮಾಡ್ತೀನಿ. ಇವಾಗಲೇ ನೋಡಿ, ಮನೆ ಬಗ್ಗೆ ಹೇಳ್ಬಾರ್ದು, ಮನೆ ಫ್ಯಾಮಿಲಿ ವಿಚಾರನೇ ಹೊರಗಡೆ ಹೇಳ್ತಾನೆ. ಇದಕ್ಕೆಲ್ಲ ಕಾರ್ತಿಕ್ ಹೊಣೆ ಅಂತ ನಾನು ಬಾಯ್ಬಿಟ್ಟು ಹೇಳ್ತಾನೆ. ಯಾಕಂದರೆ ಅವನದೆಲ್ಲ ನಾನು ಇವಾಗ ಏನೇನು ಕೇಸ್ ಕಳಿಸಿದ್ಯೋ ತಮ್ಮ TV9ಗೂ ಕಳಿಸಿದ್ದೀನಿ. ನಾನು ಕೇಸ್ ಏನೇಂತಾರ ಅದು ಹೋದ್ರೇ ಪೂರ್ತಿ ಕೇಸಿಂದು ಸ್ಟೇಟಸ್ ಗೊತ್ತಾಗ್ಬಿಡ್ತದಲ್ಲ. ಫೈನಲಿ ಅಭಿಮಾನಿಗಳಿಗೆ ನಾನು ಜೊತೆ ಇರ್ತೀನಿ ಅಂತ ಒಂದು ಮಾತು ಹೇಳ್ತೀರಿ. ಸೊ ಇಲ್ಲಿ ಕುಟುಂಬದವ್ರ ಜೊತೆಗೇನೆ ಗೊಂದಲ ಇದೆ. ಈ ಬೆಳವಣಿಗೆ ಆದಮೇಲೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಕೂಡ ನಿಮ್ಮನ್ನು ಭೇಟಿ ಮಾಡಿದ್ರು, ಮಾತಾಡಿದ್ರು, ಏನು ಹೇಳಿದ್ರಿ ಅವರಿಗೆ? ನೋಡಿ, ಇವಾಗ ಇಷ್ಟೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಇವಾಗ ಹೇಳ್ಬೇಕು ಅಂದ್ರೆ ಅವ್ರ ಮೇಲೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ. ಅವರೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇದೆ ಏನು ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ವೇ, ಇವಾಗ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಅಭಿಮಾನಿಗಳು ಅವ್ರೋಗಿ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅವರಲ್ಲಿ ಬಹಳಷ್ಟು ಮಂದಿಗೆ ಒಂದು ನಂಬಿಕೆ ಬಂದಿದೆ ನನ್ನ ಮೇಲೆ. ಅದಕ್ಕೆ ಅದೊಂದು ಭರವಸೆ ಮಾತ್ರ ಕೊಡ್ತೀನಿ. ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೆಲ್ಲೂ ಅವರು ನೆಲಮಟ್ಟ ಮಾಡಿದ್ರು ಅದೇ ಜಾಗದಲ್ಲಿ ಮತ್ತೆ ಪುನರ್ ಏನಂತೀರ ಪುನರ್ದು ಅಲ್ಲಿ ಇದು ಮೆಮೊರಿಯಲ್ ಕಟ್ಟೋದಕ್ಕೆ ನಾನೆಲ್ಲ ಸಹಾಯ ಅಂತ ಹೇಳಲ್ಲ, ಅದು ನನ್ನ ಕರ್ತವ್ಯ ಅಂತ ಭಾವಿಸಿ ಖಂಡಿತವಾಗ್ಲೂ ಅಶ್ಯೂರೆನ್ಸ್ ಅನ್ನೋದು ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಖಂಡಿತವಾಗ್ಲೂ 100%. ಇದ್ರಲ್ಲಿ ನನಗೆ ಮುಂದೆ ಸಮಯ ಬರಬೇಕು ರಾಜಕಾರಣಿಗಳು ಬಹಿರಂಗ ಪಡಿಸೋದಕ್ಕೆ. ಇನ್ನೂ ಸಮಯ ಬಂದಿಲ್ಲ, ಬಂದರೆ ಬಹಿರಂಗ ಪಡಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನಂತಂದರೆ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲೆ ಅವರ ಮಾತಾಗಿರ್ತಕ್ಕಂಥದ್ದು. ಮತ್ತೆ ಏನು ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ನೆಲಸಮ ಆಗಿದೆಯೋ ಅಲ್ಲಿಯೇ ಅದನ್ನು ಪುನರ್ ನಿರ್ಮಾಣ ಮಾಡುವಂಥ ಕೆಲಸಕ್ಕೆ ನಾನು ಕೈ ಜೋಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಈ ಪ್ರಕರಣ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.